ಚೆನ್ನಾಗಿದ್ಯೇನೋ? ಏನಕ್ಕ ಈಗ ನಾನು ನೆನ್ಪಾಯ್ತಾ? ನೆನಪು ಬಂದಾಗತ್ತಾನೆ ಫೋನ್ ಮಾಡಕ್ ಸಾಧ್ಯ. ಸರಿ, ನನಗೊಂದು ಕೆಲಸ ಮಾಡ್ಕೊಡು. ಏನಕ್ಕ ಮಾಡಬೇಕು? ಅವ್ರನ್ನ ಹೆಂಗಕ್ಕ ಕಂಡಿಡಿಯೋದು? ಸ್ಟೇಷನ್ ಹೋಗಿದ ತಕ್ಷಣ ಅವ್ರನ್ನ ನೋಡ್ತಿದ್ದಂಗೆ ಗೊತ್ತಾಗತ್ತಂತೆ ಕಣೋ. ದಪ್ಪ ಮೀಸೆ, ದಪ್ಪ ವ್ಯಕ್ತಿತ್ವ ನೋಡು, ನಿನಗೆ ಗೊತ್ತಾಗತ್ತೆ. ಗೊತ್ತಾಗಿಲ್ಲ ಅಂದ್ರೆ ಹೇಗಿದ್ರು ಸ್ಟೇಷನ್ ಇರೋದು ನಿನ್ನ ಫ್ರೆಂಡ್ಸ್ ತಾನೇ, ಸುಮ್ಮನೆ ಕೇಳು, ಅವರೇ ಹೇಳ್ತಾರೆ. ಆದ್ರೆ ವಿಡಿಯೋ ಮಾಡೋದನ್ನ ಮಾತ್ರ ಕ್ಲಿಯರ್ ಆಗಿ ಮಾಡು. ಪಿಕ್ಚರ್ ತರ ಮಾಡಿ ಕಳಿಸ್ಬೇಕು. ಅರ್ಥ ಆಯ್ತಾ? ಅದಕ್ಕೇನು ಬೇಕೋ ನಾನು ನಿಂಗೆ ಕೊಡಿಸ್ತೀನಿ, ಆದ್ರೆ ಕೆಲಸ ಆದ್ಮೇಲೆ. ಅರ್ಥ ಆಯ್ತಾ? ಆಯ್ತು ಬಿಡಕ್ಕ, ಮಾಡಿ ಕಳಿಸ್ತೀನಿ. ಸರ್ ನಮಸ್ಕಾರ ಸರ್. ಓಹೋ ಚಿನ್ನು, ಹೇಗಿದ್ಯಾ? ನಾನ್ ಚೆನ್ನಾಗಿದ್ದೀನಿ ಸರ್. ನೀನ್ ಚೆನ್ನಾಗಿದ್ಯಾ ಅಂತ ಹೊಳಿತಾ ಇರೋ ನಿನ್ ಮುಖಾನೇ ಹೇಳ್ತಿದೆ ಕಣಯ್ಯ. ಮತ್ತೆ ಸರ್ ಅಂದಾಗೆ ಇವರೇ ಸರ್, ಅರ್ಚನಾ ಮೇಡಮ್ ಅಂದ್ರೆ. ನಮಸ್ಕಾರಮ್ಮ. ಅದೇ ಸರ್, ನಾನು ನಿಮ್ಗೆ ಫೋನಲ್ಲಿ ಹೇಳಿದ್ನಲ್ಲ ಸರ್. ಚಿನ್ನು ನಿಮ್ ಬಗ್ಗೆ ತುಂಬಾನೇ ಹೇಳಿದಾನೆ ಸರ್. ಇವತ್ತು ನಿಮ್ನ ಭೇಟಿ ಮಾಡುವಂತ ಪರಿಸ್ಥಿತಿ ಬಂತು, ಅದಕ್ಕೆ ಬಂದೆ ಸರ್. ಭಗವದ್ಗೀತೆಲ್ ಒಂದ್ ಮಾತಿದೆ, ನಡಿಬೇಕಾಗಿರೋದೆಲ್ಲ ತಂತಾನೆ ನಡೆಯುತ್ತೆ ಅಂತ. ಇವತ್ತು ನಾನ್ ನಿಮ್ಮನ್ನ ನೋಡ್ಬೇಕು ಅಂತಿತ್ತು, ನೀವು ಬಂದ್ರಿ. ಅದ್ ಸರಿ, ಏನ್ ವಿಷಯ? ಸರ್, ಇಲ್ಲಿವರೆಗೂ ನಾನು ನಿಮ್ಮ ಹತ್ರ ಏನೂ ಕೇಳಿಲ್ಲ. ನಿಮ್ಮಿಂದ ಇವತ್ತು ಒಂದು ಚಿಕ್ಕ ಸಹಾಯ ಆಗೋದಿತ್ತು ಸರ್. ಏನಯ್ಯ ಸಹಾಯ ಅಂತ ದೊಡ್ಡ ದೊಡ್ಡ ಮಾತೆಲ್ಲ ಮಾತಾಡ್ತಿದ್ಯಾ? ಲೇ, ನಿನಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ಏನ್ ಬೇಕು ಹೇಳು. ಅಂದ್ರೆ ನನಗೆ ಅಂತ ಅಲ್ಲ ಸರ್, ನನ್ನ ಕುಟುಂಬಕ್ಕೆ ಸರ್. ಅಂದ್ರೆ ನಮ್ಮ ಯಜಮಾನರು ವೀರಣ್ಣ ಇದ್ದಾರಲ್ಲ, ಅವ್ರ ಕುಟುಂಬ ನಮ್ಮ ಕುಟುಂಬ ಬೇರೆ ಅಲ್ಲ ಸರ್, ಒಂದೇನೆ. ನೀನ್ ಹಾಗೆ ಅಲ್ವೇನಯ್ಯ, ಪ್ರೀತಿಸಕ್ ಶುರು ಮಾಡಿದ್ರೆ ಎಲ್ರೂ ಪ್ರೀತಿಸಕ್ ಶುರು ಮಾಡ್ಬಿಡ್ತೀಯ. ಆ ವಿಷಯ ಏನ್ ಹೇಳು. ಸರ್, ನಮ್ಮ ಯಜಮಾನರು ವೀರಣ್ಣ ಅವ್ರು ಇದ್ದಾರಲ್ಲ, ಅವ್ರ ಊರು ಸಿರಿಗೆರೆ ಅಂತ. ಆ ಊರಲ್ಲಿ ಗೌಡ್ರೆ ದೇವಸ್ಥಾನದ ಬೀಗ ಕೊಟ್ಟು ವಿಗ್ರಹ ಕದ್ದಲ್ಲಿ ಮುಚ್ಚಿಡು ಅಂತ ಹೇಳಿದ್ರು. ಅನ್ನ ಹಾಕೋ ದಣಿಗಳವ್ರು ನಂಗೆ. ಅವ್ರು ಏನ್ ಹೇಳ್ತಾರೋ ಅದನ್ನ ಮಾಡ್ಬೇಕು. ಊತಿಡು ಅಂದ್ರು ಊತಿಟ್ಟೆ, ನಾನೇನ್ ಮಾಡ್ಲಿ? ದೈವದ್ರೋಹ ತುಂಬಾ ದೊಡ್ಡದು ಕಣಯ್ಯ. ವಿಗ್ರಹದ ಕಳ್ತನ ಕೇಸು ಅಂತ್ಯ. ಕ್ಷಮ್ಸಪ್ಪ, ನಾನಿಂಥ ಕೇಸೆಲ್ಲ ತಗೊಳ್ಳಲ್ಲ. ಸರ್ ಇಲ್ಲ ಅನ್ಬೇಡಿ ಸರ್. ಸರ್, ನಿಜವಾಗ್ಲೂ ನಮ್ಮಣ್ಣ ಅಂತವನಲ್ಲ ಸರ್. ದೇವ್ರ ವಿಚಾರ, ದೇವ್ರು ಸಂಪ್ರದಾಯ ಅಂದ್ರೆ ಅವನ್ಗೆ ಪ್ರಾಣ ಸರ್. ನಮ್ಮ ಅಪ್ಪ ಅಮ್ಮ ಚಿಕ್ಕ ವಯಸ್ಸಲ್ಲೇ ಸತ್ತೋದ್ರು ಸರ್. ಆಗ ನಾವಿಬ್ರು ಬದುಕಿದ್ದು ದೇವಸ್ಥಾನದಲ್ಲೇ ಸರ್. ನಮ್ಮ ಮನೇಲಿ ನಾವೇನಾದ್ರೂ ಹೋಗಿ ಇಂಥ ಕೆಲ್ಸ ಮಾಡಕ್ಕಾಗತ್ತಾ? ನಮ್ಮಣ್ಣ ದೇವಸ್ಥಾನದಲ್ಲಿ ಧರ್ಮದರ್ಶಿ ಸರ್. ಅವನ್ ಕಂಡ್ರೆ ಇಡೀ ಊರ್ಗೂರ್ಗೆನೆ ಒಂಥರ ಪ್ರೀತಿ ಸರ್. ತುಂಬಾ ಬೆಲೆ ಕೊಡ್ತಾರೆ ಸರ್. ಒಬ್ಳು ತಂಗಿಯಾಗಿ ನಾನು ನಮ್ಮಣ್ಣನ ಬಗ್ಗೆ ಹೆಮ್ಮೆಯಿಂದ ಹೇಳ್ಕೊತೀನಿ ಸರ್. ಇತ್ತೀಚೆಗೆ ಆ ಘಟನೆ ನಡೆದಾಗ ನಮ್ಮ ಊರಿಂದ ಇನ್ಸ್ಪೆಕ್ಟರ್ ಫೋನ್ ಮಾಡಿ, ವೀರಣ್ಣ ಅವರೇ, ನಿಮ್ ವಿರುದ್ಧ ಏನೋ ಷಡ್ಯಂತ್ರ ನಡೀತಿದೆ, ಯಾವುದೇ ಕಾರಣಕ್ಕೂ ಇನ್ 3-4 ದಿನ ಯಾರ ಕಣ್ಣಿಗೂ ಬೀಳ್ಬೇಡಿ ಅಂತ ಹೇಳಿದಾರ್ ಸರ್. ಅವ್ರ ಮಾತಿಗೆ ಕಟ್ಟು ಬಿದ್ದು ನಮ್ಮಣ್ಣ ಊರಿಗೆ ಹೋಗಿಲ್ಲ ಸರ್. ಇಲ್ಲ ಅಂದ್ರೆ ನಮ್ಮಣ್ಣ ಖಂಡಿತ ಹೋಗ್ತಿದ್ದ ಸರ್. ಅದನ್ನ ಡಿಪಾರ್ಟ್ಮೆಂಟ್ ಅವರು ತಪ್ಪಾಗಿ ತಿಳ್ಕೊಂಡು ಅಣ್ಣನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋದ್ರು. ನಿಮ್ಮೂರ್ ಇನ್ಸ್ಪೆಕ್ಟರ್ ಫೋನ್ ಮಾಡಿ ಹಂಗ ಹೇಳಿದ್ರ? ಹೌದು ಸರ್. ಸರ್, ನಾವ್ ಹೇಳ್ತಾ ಇರೋದು ಅಷ್ಟು ಸತ್ಯನೇ ಸರ್. ನಿಮ್ಮೂರ್ ಯಾವ್ದು ಅಂದ್ರೆ? ಸರ್, ಸಿರಿಗೆರೆ ಸರ್. ಸಿರಿಗೆರೆನಾ? ಒಂದ್ ನಿಮಿಷ. ಹಲೋ, ಬೆಂಗಳೂರಿಂದ ಲಾಯರ್ ಸದಾನಂದ ಮಾತಾಡ್ತಾ ಇದ್ದೀನಿ ಸರ್. ಅಲ್ಲ ಸರ್, ಹೇಳಿ ಸರ್. ಸರ್, ನಿಮ್ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು ಸರ್. ಒಂದೆರಡು ಸಲ
ಹೈಕೋರ್ಟಲ್ಲಿ ಮೀಟ್ ಮಾಡಿದ್ದೀನಿ. ಸಂತೋಷ ಸಂತೋಷ. ಸರ್ ಹೇಳಿ ಸರ್, ಏನ್ ವಿಷಯ? ಬೆಂಗಳೂರಲ್ಲಿ ವೀರಣ್ಣ ಅನ್ನೋರು ಏನೋ ವಿಗ್ರಹ ಕಳ್ತನ ಕೇಸಲ್ಲಿ ಅರೆಸ್ಟ್ ಆಗಿದಾರಂತಲ್ಲ? ಹೌದು ಸರ್. ಸರ್ ಇದೊಂಥರ ದುರಂತ ಸರ್, ಹೀಗಾಗ್ಬಾರ್ದಾಗಿತ್ತು. ಯಾವುದ್ರಿ? ವಿಗ್ರಹ ಕಳ್ತನ ಆಗಿರೋದ ಅಥವಾ ವೀರಣ್ಣ ಅವ್ರು ಅರೆಸ್ಟ್ ಆಗಿರೋದ? ಎರಡೂ ಆಗ್ಬಾರ್ದಾಗಿತ್ತು ಸರ್.